ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗರಿಗರಿಯಾದ, ಟೇಸ್ಟಿಯಾದ ಹಾಗೂ ಸೂಪರ್ ಆದ ಉಪಹಾರ ರೆಸಿಪಿ ಜೊತೆಗೆ ಬಂದಿದ್ದೇನೆ. ಫರ್ಮೆಂಟ್ ಮಾಡಿ ಮಾಡುವಂತಹ ಕ್ರಿಸ್ಪಿಯಾದ ಈ ರವೆ ದೋಸೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾತ್ರವಲ್ಲ, ಟಿಫಿನ್ ಬಾಕ್ಸ್ಗೆ ಕೂಡ ನೀವು ಕಟ್ಟಿಕೊಡಲಿಕ್ಕೆ ಸೂಕ್ತವಾಗಿರ್ತದೆ. ಬಹಳ ಸಮಯದವರೆಗೆ ಇದು ಕ್ರಿಸ್ಪಾಗಿರ್ತದೆ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇಲ್ಲ. ಕೇವಲ 3 ಸ್ಪೂನಷ್ಟು ಉದ್ದಿನ ಬೇಳೆ ಸಾಕು. ಸುಲಭವಾಗಿ ಮಾಡುವಂಥ ಈ ಉಪಹಾರ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಗೆ ಈ ಮೆಜರಿಂಗ್ ಕಪ್ಪಲ್ಲಿ 1.5 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಸೇರಿಸುವ. ನೀವು ರೇಷನ್ ರೈಸನ್ನು ಸಹ ಬಳಸ್ಬೋದು. ಕೇವಲ 3 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಇದರ ಜೊತೆಗೆ ಸೇರಿಸ್ತಾ ಇದ್ದೇನೆ. 3/4 ಸ್ಪೂನಷ್ಟು ಮೆಂತೆಕಾಳನ್ನು ಸಹ ಸೇರಿಸಿ ನೀರು ಹಾಕಿ ಕ್ಲೀನಾಗಿ ಇದನ್ನು ತೊಳಿಬೇಕು. 3-4 ಸಲ ತೊಳೆದ ನಂತರ ಇದನ್ನು ಸ್ವಚ್ಛವಾದ ನೀರಲ್ಲಿ ಒಂದು 5 ಗಂಟೆಗಳ ಕಾಲ ನೆನೆಸಲಿಕ್ಕೆ ಇಡಬೇಕು. ಈಗ ನೋಡಿ, ಕರೆಕ್ಟಾಗಿ ಒಂದು 5 ಗಂಟೆಗಳ ಕಾಲ ಇದು ನೆನೆಸಿದ್ದು ಆಗಿದೆ. ಈಗ ಇದರ ನೀರನ್ನು ತೆಗೆದು ಇದನ್ನು ಮಿಕ್ಸಿ ಜಾರಿಗೆ ಸೇರಿಸುವ. ನೀವು ಗ್ರೈಂಡರಲ್ಲಿ ಸಹ ಬೇಕಾದರೆ ಇದನ್ನು ರುಬ್ಬಬಹುದು. ನುಣ್ಣಗೆ ಇದನ್ನು ರುಬ್ಬಬೇಕು. ಇಲ್ಲಿ ನೋಡಿ, ಹಿಟ್ಟು ರುಬ್ಬಿದ್ದು ಆಗಿದೆ. ಈ ರೀತಿ ಸ್ಮೂತಾಗಿ ರುಬ್ಬಿದ್ದೇನೆ. ಈಗ ಇದರಲ್ಲಿ ಒಂದು 3/4 ಕಪ್ಪಷ್ಟು ಬೊಂಬಾಯಿ ರವೆ, ಅಂದರೆ ಮೀಡಿಯಂ ರವೆ ಹೇಳ್ತೇವಲ್ಲ, ಅದನ್ನು ಸೇರಿಸಬೇಕು. ಇದನ್ನು ಈ ರುಬ್ಬಿದ ಹಿಟ್ಟಿನ ಜೊತೆಗೆ ಸೇರಿಸಿ ಒಂದು ಅರ್ಧ ನಿಮಿಷ ಇದನ್ನು ಗ್ರೈಂಡ್ ಮಾಡಿದರೆ ಸಾಕು. ಈಗ ನೋಡಿ, ಹಿಟ್ಟು ತರಿತರಿಯಾಗಿರಬೇಕು. ರವೆ ಇದೆಯಲ್ಲ, ಪೂರ್ತಿಯಾಗಿ ನುಣ್ಣಗಾಗಬಾರ್ದು. ರುಬ್ಬಿದ ಹಿಟ್ಟನ್ನು ಇಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸಿ ನೋಡಿ, ಈ ಹದಕ್ಕೆ ತರಬೇಕು. ಈಗ ಇದನ್ನು ಓವರ್ನೈಟ್ ಹುದುಗಿಸುವ, ಅಥವಾ ನೀವು ಬೆಳಿಗ್ಗೆ ಇದನ್ನು ರುಬ್ಬಿದರೆ ಸಂಜೆ ದೋಸೆಯನ್ನು ಕಾಯಿಸ್ಬೋದು. ನೆಕ್ಸ್ಟ್ ಡೇ ನೋಡಿ, ಹುದುಗಿದ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವ. ಹಿಟ್ಟು ಈ ಹದದಲ್ಲಿರಬೇಕು. ಈಗ ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸಿ ಪುನಃ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಫೈನಲ್ ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿಯಾಗಿರಬೇಕು. ಈಗ ಒಂದೊಂದಾಗಿ ದೋಸೆಯನ್ನು ಕಾಯಿಸುವ. ತವಾ ನೋಡಿ, ಆಲ್ರೆಡಿ ನಾನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿದ್ದೇನೆ. ಕಾದ ತವಾದಲ್ಲಿ ನೀರು ಚಿಮುಕಿಸಿ ಈ ರೀತಿ ಒರೆಸಿಟ್ಟುಕೊಳ್ಳುವ. ಈಗ ಫ್ಲೇಮ್ ಇದೆಯಲ್ಲ, ಮೀಡಿಯಮಲ್ಲಿ ಇಡಬೇಕು. 1 ಸೌಟಷ್ಟು ದೋಸೆ ಹಿಟ್ಟನ್ನು ತವಾದ ಮೇಲೆ ಸ್ಪ್ರೆಡ್ ಮಾಡುವ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಥವಾ ಎಷ್ಟು ತೆಳ್ಳಗೆ ಸಾಧ್ಯ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಬೋದು. ಒಂದ್ಸಲ ಮೇಲಿನ ಹಿಟ್ಟು ಡ್ರೈ ಆದ ಮೇಲೆ ಈಗ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪವನ್ನು ಈ ರೀತಿ ದೋಸೆ ಅಂಚಲ್ಲಿ ಹಾಗೂ ಮೇಲೆ ಸೇರಿಸುವ. ಹದವಾದ ಉರಿಯಲ್ಲಿ ಈ ದೋಸೆಯನ್ನು ಕಾಯಿಸಬೇಕು. ಈಗ ನೋಡಿ, ದೋಸೆ ಲೈಟಾಗಿ ಕೆಂಪಗಾಗಿ ಬಂದಿದೆ ಹಾಗೂ ಅಂಚಿಂದ ಎದ್ದು ಬರಲು ಪ್ರಾರಂಭವಾಗಿದೆ. ಈ ರೀತಿ ಇದನ್ನು ಈಗ ಫೋಲ್ಡ್ ಮಾಡಿ ಕಾವಲಿಯಿಂದ ತೆಗೆಯುವ. ನಿಮಗೆ ನೋಡಿದ್ರೇ ತಿಳಿಯುತ್ತದೆ ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿ ಬಂದಿದೆ ಅಂತ. ನೀವು ರೋಲ್ ಮಾಡಿ ಕೂಡ ಕಾವಲಿಯಿಂದ ತೆಗಿಬಹುದು. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ದೋಸೆ ಹಿಟ್ಟನ್ನು ತವಾದ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿ ಹಿಟ್ಟು ಡ್ರೈ ಆಗುವಾಗ ಮೇಲಿಂದ ತುಪ್ಪವನ್ನು ಸೇರಿಸುವ. ಹದವಾದ ಉರಿಯಲ್ಲಿ ಕೆಂಪಗೆ ಕಾಯಿಸಬೇಕು. ಕಾದ ದೋಸೆಯನ್ನು ಈ ರೀತಿ ಫೋಲ್ಡ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಸೇರಿಸುವ. ನಿಮಗೆ ಇದರ ಕಲರ್, ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ರುಚಿಕರವಾಗಿರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸೇಮ್ ಹೋಟೆಲಲ್ಲಿ ಸಿಗುವ ದೋಸೆ ಥರನೇ ಆಗ್ತದೆ. ಕಾದ ದೋಸೆಯನ್ನು ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ಸೇರಿಸಿ ನಿಮ್ಮಿಷ್ಟದ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ಜೊತೆಗೆ ಅಥವಾ ಸಾಗು ಜೊತೆ ಕೂಡ ನೀವು ಇದನ್ನು ಸವಿಬಹುದು. ಬಹಳ ಸುಲಭವಾಗಿ, ಹೆಚ್ಚು ಬೇಳೆ ಬಳಸದೆ ಗರಿಗರಿಯಾಗಿ ರುಚಿಯಾಗಿ ಇಲ್ಲಿ ದೋಸೆಯನ್ನು ತಯಾರಿಸಿದ್ದೇನೆ. ಟೇಸ್ಟ್ ವೈಸ್ ಅಂತೂ ಇದು ಸೂಪರ್ ಆಗಿರ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಈವ್ನಿಂಗ್ ಟೀ ಜೊತೆ, ಟಿಫಿನ್ ಬಾಕ್ಸ್ಗೆ ಕೂಡ ಕಟ್ಟಿಕೊಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಈ ದೋಸೆಯ ವಿಶೇಷತೆ ಏನು ಹೇಳಿದರೆ, ಇದು ಬಹಳ ಹೊತ್ತಿನ ತನಕ ಕ್ರಿಸ್ಪಾಗಿರ್ತದೆ. ಈ ರೀತಿ ಗರಿಗರಿಯಾದ ಟೇಸ್ಟಿಯಾದ ರವೆ ದೋಸೆಯನ್ನು ನೀವು ಟ್ರೈ ಮಾಡಿ, ಖಂಡಿತ ಇಷ್ಟವಾಗ್ಬೋದು. ಇವತ್ತಿನ ಈ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.